ಲಕ್ಷ್ಮಿ ಅಂತ ಅಂಗನವಾಡಿ ಟೀಚರು ನಮ್ಮ ಶಾಲೆ ಎದುರಿಗೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇದು ಎರಡನೇ ಸಲ ಮಾಡೋಕತ್ತೆ, ಪದೇ ಪದೇ ಹಿಂಗೆ ಮಾಡಿದರೆ ನಾವೇನು ಮಾಡಬೇಕು? ನಮ್ಮ ಅಂಗನವಾಡಿಗೆ ಮಕ್ಕಳೇ ಬರ್ತಾ ಇಲ್ಲ, ಭಯ ಬೀಳ್ತಿದ್ದಾರೆ, ಜನರು ಭಯ ಬೀಳ್ತಿದ್ದಾರೆ, ಮಕ್ಕಳ ತಾಯಿಯರು ಕೂಡ ಭಯ ಬೀಳ್ತಿದ್ದಾರೆ ಕಳ್ಸೋಕ್ಕೆ. ಮೂಳೆಗಳು, ಕಾಲು, ಕೈ ಇದು ಎರಡನೇ ಸಲ ಇಟ್ಟಿರೋದು, ಫಸ್ಟ್ನೇ ಸಲ ಒಂದೇ ಇಟ್ಟಿದ್ದು, ಮತ್ತು ದೀಪ ಕೂಡ ಹಚ್ಚುತ್ತಾರೆ. ಎದಕ್ಕೆ ಹಿಂಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಇವತ್ತು ತಮಾಷೆ ಅಂತ ಇಟ್ಟಿದ್ದಾರೆ ಅಂತ ನಾನು ಅನ್ಕೊತಿದ್ದೀನಿ. ಹೋದ ಕೂಡ ಅಮಾಸೆ ಇರ್ತೀವಿ, ಈ ಸಲ ಕೂಡ ಅಮಾಸೆ ಇರ್ತಿದ್ದಾರೆ. ನಾವು ಮಕ್ಕಳನ್ನ ಕಳ್ಸ ಇಟ್ಟರೆ ನಮಗೆ ಭಯ ಆಗುತ್ತೆ. ಫಸ್ಟ್ ಇವತ್ತು ಮುಚ್ಚಿಬಿಡ್ರಿ ಅಂತಿದ್ದಾರೆ. ಮುಚ್ಚಿದ್ರೆ ನಮ್ಗೆ ಯಾರಾದ್ರೂ ವಿಸಿಟಿಗೆ ಬಂದರೆ ಭಯ ಆಗುತ್ತೆ. ಅಂಗನವಾಡಿ ಇದೆ ಅಂತ ಇಟ್ಟಿದ್ರೆ ಎದ್ದಕ್ಕಿಟ್ಟರೆ ನಮಗೆ ಗೊತ್ತಿಲ್ಲ ಸರ್. ಅದು ರಾತ್ರಿ ಬಂದು ಇಟ್ಟರೆ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಮಕ್ಕಳು ಇಬ್ಬರು ಇದ್ದಾರೆ ಸರ್ ಅಷ್ಟೇ, ಇನ್ಯಾರು ಬಂದೆ. 10-15 ಮಕ್ಕಳು ಬರ್ತಾರೆ ನಮಗೆ, ಅಂಥದ್ದು 2 ಬಂದಿದೆ. ಕಳೆದ ಬಾರಿ ಕೂಡ ಆಗಿತ್ತಲ್ಲ, ಅವಾಗ ಕೂಡ ಹಂಗೆ ಅಂತಿದ್ರು. ಒಂದು ವಾರ ಕಳಿಸಿರ್ಲಿಲ್ಲ, ಮತ್ತೆ ಒಂದು ವಾರ ಆದ್ಮೇಲೆ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಮತ್ತೆ ಇಟ್ಟಿದ್ದಾರೆ, ಕಳಿಸ್ತಾ ಇಲ್ಲ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. 16ನೇ ವಾರ್ಡಿಂದ ಮಾತಾಡಿದ್ರಿ. ಈ ಏರಿಯಾದಲ್ಲಿ ಇದು 2 ಸತ ಕುರಿಗಳಿಟ್ಟು ಇದು ಮಾಡೋದು, ಬುಡಿಗಳಿಟ್ಟು ಮಾಡೋದು, ಮಾಟ ಮಂತ್ರ ಮಾಡೋದು. 1 ಸತ 2 ಸತ ಅಲ್ಲ, 2 ಸತ ಆಯಿತು. ಇದೊಂದೇ ಅಲ್ಲ, ಹಲವಾರು ಕಾರ್ಯಗಳು ಏರಿಯಾದಲ್ಲಿದೆ. ಈ ಏರಿಯಾದಲ್ಲಿ ಕೌನ್ಸರ್ ಬರೋದಿಲ್ಲ, ಯಾರೂ ಬರೋದಿಲ್ಲ. ಪೊಲೀಸವ್ರು ಮಾಡಿದ್ರೆ ಪೊಲೀಸರು ಬರೋದಿಲ್ಲ. ಹಿಂಗಾಗೈತೆ. ಇದರಿಂದ ಭಯ, ಮಕ್ಕಳು ಇಲ್ಲೇ ಅಂಗನವಾಡಿ ಸ್ಕೂಲ್ ಐತೆ, ಎಲ್ಲರೂ ಭಯ ಬೀಳ್ತಾರೆ. ಅಲ್ಲಿ ನಮ್ಮ ದೊಡ್ಡವ್ರಿಗೆ ಭಯ ಆಗುತ್ತೆ, ಹುಡುಗರಿಗೆ ಎಲ್ಲ ಭಯ ಆಗುತ್ತೆ. ಭಾರಿ ತೊಂದರೆ ಐತೆ. ಗೊತ್ತಾಗಲ್ಲ, ಅದು ಯಾರು ಮಾಡಿದ್ರೆ ಗೊತ್ತಾಗಲ್ಲ, ಯಾರು ಮಾಡಿದ್ರೆ ಗೊತ್ತಾಗಲ್ಲ. ಇದು 2ನೇ ಸತ ಮಾಡಕ ಇದೇ ತೊಂದರೆ ಆದ್ರೆ ಹೆಂಗ ಭಯ ಬೀಳ್ತಾರೆ. ನಮಗೂ ಭಯನೇ ಅಲ್ಲ, ಯಾರಿಗೆಲ್ಲೂ ಭಯನೇ. ಮಾಟ ಮಾತ್ರ ಮಾಡಿದ್ರೆ ಭಯನೇ ಅಲ್ಲ. ಇದೊಂದು ಮೂಢನಂಬಿಕೆ ಅಲ್ವಾ? ನೀವು ನಂಬ್ತೀರಾ? ನಾವು ನಂಬ್ತೀರಾ? ಸರ್, ಮೂಢನಂಬಿಕೆ ಅಂದ್ರೆ ಹೆಂಗಂತ ಹೇಳಕ್ಕಾಗತ್ತೆ? ಈ ಥರ ಏನಾದ್ರೆ ಆಮೇಲೆ ಯಾರು ಏನಾದ್ರೆ ಮಕ್ಕಳು, ಸಣ್ಣ ಮಕ್ಕಳು, ನಮ್ಗೆ ದೊಡ್ಡವರಂತ ಸಣ್ಣ ಮಕ್ಕಳು ಓಡಾಡ್ತಾ ಇರ್ತಾರ, ತೊಂದರೆ ಆಗುತ್ತೆ. ಭಾರಿ ಕಷ್ಟ ಅಲ್ವಾ ಇದೆಲ್ಲ ಆದ್ರೆ ಗಿಡ. ನನ್ನ ಹೆಸರು ಚಿನ್ನ ಅಂತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.